ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದೀಪಾವಳಿ ಹಬ್ಬಕ್ಕೆ ಕೆಲವೇ ನಿಮಿಷಗಳಲ್ಲಿ ಹೊಸ ವಿಧಾನದಲ್ಲಿ ಗರಿಗರಿಯಾದ ಚಕ್ಕಲಿನ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ನೀವು ಸಾಂಪ್ರದಾಯಿಕವಾಗಿ ಚಕ್ಕಲಿನ ತಯಾರಿಸ್ಕೋಬೋದು. ಹಾಗೆ 1 kg ಆಗುವ ಒಂದು ಚಕ್ಕಲಿಯನ್ನು ನೀವು ಕೆಲವೇ ನಿಮಿಷಗಳಲ್ಲಿ ತಯಾರಿಸ್ಕೋಬೋದು ಫ್ರೆಂಡ್ಸ್. ಈ ಒಂದು ಚಕ್ಕಲಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 4 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಈ ಅಕ್ಕಿಯನ್ನು ತೊಳೆದು ನಂತರ ಬಿಸಿಲಲ್ಲಿ ಅಥವಾ ಫ್ಯಾನಲ್ಲಿ ಒಣ ಹಾಕಿ ನಂತರ ತೊಗೋಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಧೂಳಿನಂಶ ಇರುತ್ತೆ. ಹಾಗಾಗಿ ಅಕ್ಕಿಯನ್ನು 4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ಸೆಕೆಂಡ್ವರೆಗೂ ಅಷ್ಟೇ. ಸ್ವಲ್ಪ ಬಿಸಿ ಆಗಲಿ, ಜಾಸ್ತಿ ಇದನ್ನು ನಾವು ಫುಲ್ ಕಪ್ಪಗಾಗೋ ಥರ ಏನು ಫ್ರೈ ಮಾಡೋದು ಬೇಡ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ದೀಪಾವಳಿ ಹಬ್ಬಕ್ಕೆ ಖಂಡಿತವಾಗ್ಲೂ ಚಕ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟನ್ನು ಕೊಡುವಂತಹ ರುಚಿಯಾದ ಚಕ್ಕಲಿನ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ಈಗ ನಾನು ಆಗಿರುವಂತಹ ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡಿದ್ದೀನಲ್ಲ, ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಫಸ್ಟು ನೋಡಿ, ಒಂದು ಸೈಡ್ ನಾನು ಇದನ್ನು ಹಾಕ್ಕೊಳ್ತೀನಿ. ಜಾಸ್ತಿ ನಮಗೆ ಕಪ್ಪಗಾಗೋ ಥರ ನಾವು ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಈಗ ನಾವು ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನಾನು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಉರಿಗಡಲೆ ಅಂತ ಹೇಳ್ತೀವಲ್ಲ, ಅದನ್ನು 2 ಕಪ್ ಆಗೋಷ್ಟು. 4 ಕಪ್ಪು ಅಕ್ಕಿಗೆ 2 ಕಪ್ಪು ಉರಿಗಡಲೆನ ಹಾಕ್ಕೊಳ್ಬೇಕು. ಸೊ ಇಷ್ಟನ್ನು ಹಾಕಿ ನಾವು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದ್ರೆ ಬೇಗ ಕಪ್ಪಾಗುತ್ತೆ, ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಮಗೆ ಕಲರ್ ಏನು ಚೇಂಜ್ ಆಗೋದು ಬೇಡ, ಸ್ವಲ್ಪ ಬಿಸಿ ಅಂತ ಅನ್ನಿಸ್ತಿದ್ರೆ ಸಾಕಾಗುತ್ತೆ. ಈಗ ಆಗಿದೆ, ಅದನ್ನು ಕೂಡ ಒಂದು ಸೈಡ್ ಇಟ್ಬಿಡೋಣ. ನಂತರ ಇಲ್ಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದನ್ನು ಬೇಕಿದ್ರೂ ನೀವು ತೊಗೊಳ್ಬೋದು. ಸೊ ನಾನಿಲ್ಲಿ ಉದ್ದಿನ ಕಾಳು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಕಪ್ಪು, ಓಕೆ, ಜಾಸ್ತಿ ಅಲ್ಲ, ಅರ್ಧ ಕಪ್ಪು. 2 ಕಪ್ಪು ಕಡಲೆ, 4 ಕಪ್ಪು ಅಕ್ಕಿ, ನಂತರ ಅರ್ಧ ಕಪ್ಪು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ. ನಂತರ ಇಲ್ಲಿ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ನಾನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ ಹೆಸರು ಬೇಳೆ ಹಾಕಿದ ನಂತರ ಇದನ್ನು ಕೂಡ ನಾವು ಎಲ್ಲ ಬೇಳೆಗಳನ್ನು ಮತ್ತು ಅಕ್ಕಿಯನ್ನು ನೀವು ಕಾಳುಗಳಿದ್ರು ಯಾವುದನ್ನೇ ಆಗಲಿ ತೊಳೆದು ನಂತರ ಅದನ್ನು ಸ್ವಲ್ಪ ಒಣಗಿಸಿ ನಂತರ ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು. ಓಕೆ, ಧೂಳಿರುತ್ತೆ ಸ್ವಲ್ಪ, ಹಾಗಾಗಿ ನಂತರ ಈಗ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಅವಲಕ್ಕಿನೂ ಕೂಡ ಕ್ಲೀನ್ ಮಾಡಿ ನಾನು ಇಟ್ಕೊಂಡಿದ್ದೆ. ಸೊ 1 ಕಪ್ ಆಗೋಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇದೆಯಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು ಅವಲಕ್ಕಿ. ಹಬ್ಬಕ್ಕೆ ಸುಮಾರು ಟೈಪಲ್ಲಿ ಸುಮಾರು ಥರ ರೆಸಿಪಿಗಳನ್ನು ಖಂಡಿತ ತಯಾರಿಸ್ತೀರಾ, ಆದರೆ ಕೆಲವರು ಚಕ್ಲಿ ಅಂತೂ ತಯಾರಿಸಿರ್ತಾರೆ. ಸೊ ಅಂತಹವರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನೀವು ತುಂಬಾ ಟೈಮ್ ಬೇಕಾಗೋದಿಲ್ಲ ಈ ಒಂದು ಚಕ್ಲಿ ಮಾಡೋದಕ್ಕೆ, ಹಾಗೆ ಕೆಲಸ ಕೂಡ ತುಂಬಾ ಕಮ್ಮಿ ಇರುತ್ತೆ. ಒಂದ್ಸಲ ತಯಾರಿಸಿ ನೀವು ಹಿಟ್ಟನ್ನು ಕೂಡ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಬೇಕು ಅಂತ ಅಂದರೆ. ಈಗ ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡಿರೋವಂಥದ್ದನ್ನು ಒಂದು ಸೈಡು ಫಸ್ಟು ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ತಟ್ಟೆಗೆ ನಾನು ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಾಕ್ಕೊಳ್ಳೋಣ. ನೋಡಿ, ಕಲರ್ ಕೂಡ ಚೇಂಜ್ ಆಗಿಲ್ಲ. ನಾನು ಯಾವುದೇ ಈಗ ಕಾಳು ಅಥವಾ ಬೇಳೆಗಳನ್ನು ಫ್ರೈ ಮಾಡಿದ್ದೀನಲ್ಲ, ಸೊ ಯಾವುದೂ ಕೂಡ ಕಲರ್ ಚೇಂಜ್ ಆಗಿಲ್ಲ. ಆ ರೀತಿಯಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೂ ಕೂಡ ಟೇಸ್ಟೇ ಹೊರಟೋಗುತ್ತೆ. ನಂತರ ಇಲ್ಲಿ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ನಾನು ತೊಗೊಂಡಿರೋದು ಹೆಸರು ಬೇಳೆನ. ಹಾಗೆ ಈಗ ಉದ್ದಿನ ಕಾಳನ್ನು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿರೋವಂಥದ್ದನ್ನು ಒಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅವಲಕ್ಕಿ ಕೂಡ 1 ಕಪ್ಪು
1 ಕಪ್ ಅವಲಕ್ಕಿನ ನಾನು ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಇದಕ್ಕೆ ನಾವು ಜೀರಿಗೆ ಕೂಡ ಫ್ರೈ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಈಗ ಎಲ್ಲದನ್ನು ಒಂದು ತಟ್ಟೆಗೆ ಹಾಕಿದ್ದೀನಿ. ಹಾಕಿದ ನಂತರ ಇದನ್ನು ಸ್ವಲ್ಪ ನಾವು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ನೀವು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಸೊ ತಣ್ಣಗಾದ ನಂತರ ನೀಟಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ 2 ಕೈಯಲ್ಲೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಜಾರಿಗೆ ಇವಾಗ ಮಿಕ್ಸ್ ಮಾಡಿರೋಂತಹ ಈ ಒಂದು ಮಿಶ್ರಣನ ಹಾಕ್ಕೊಳ್ಳೋಣ. ಪೂರ್ತಿ ಒಂದೇ ಸಲ ಎಲ್ಲದನ್ನೂ ಹಾಕಕ್ಕೆ ಹೋಗ್ಬೇಡಿ, ಎಲ್ಲದೂ ಕೂಡ ಆಗೋದಿಲ್ಲ. ಸೊ ಅರ್ಧ ಅರ್ಧ ನಾನು ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಬರ್ತೀನಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನೀವು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬನ್ನಿ. ಸೊ ಈಗ ಪೌಡರ್ ಮಾಡಿರೋಂತಹ ಒಂದು ಹಿಟ್ಟನ್ನು ಒಂದು ಸೈಡ್ ಇಟ್ಕೊಂಡ್ಬಿಡೋಣ. ನಂತರ ಈಗ ಹಿಟ್ಟು ತಗೊಳ್ಳೋವಂತಹ ಒಂದು ಅಳತೆಯ ಬೌಲಿದು. ನಾನು ಕಾಳುಗಳು ತೊಗೊಂಡಿರೋಂತಹ ಅಳತೆ ಬೌಲ್ ಬೇರೆ, ಈಗ ಹಿಟ್ಟು ತೊಗೊಳ್ತಿರೋಂತಹ ಅಳತೆ ಬೌಲೇ ಬೇರೆ. ಇಲ್ಲಿ ನಾನು ಒಂದು ಪ್ಯಾನಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು 4 ಕಪ್ ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ 4 ಕಪ್ಪು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗಾಗಿ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ 4 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಿಮಗೆ ನೀರು ಜಾಸ್ತಿ ಗಟ್ಟಿಯಾಗುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ನೀವು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ನಾವು ಆಲ್ರೆಡಿ ಹಚ್ಚಿ ಈ ಸ್ಟವ್ ಮೇಲೆ ನಾನು ಪಾತ್ರೆನ ಇಟ್ಟಿದ್ದೀನಿ. ನಂತರ ಇವಾಗ ಇದನ್ನು ನಾವು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ. ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, 1 ಸ್ಪೂನ್ ಆಗುವಷ್ಟು. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ 1 ಪಿಂಚಷ್ಟು ನಾನು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಪಿಂಚು ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ನ ಹಾಕ್ಕೊಳ್ಳೋಣ. ಕೈಯಿಂದನೇ ಈ ಥರ ಮ್ಯಾಶ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೀವು ಸುಮಾರು ಟೈಪಲ್ಲಿ ಚಕ್ಲಿಗಳನ್ನು ತಯಾರಿಸಿರ್ತೀರ. ಚಕ್ಲಿ ಅಥವಾ ನಿಪ್ಪಟ್ಟು, ಕೋಡ್ಬಳೆ ಈ ಥರದ್ದೆಲ್ಲ ರೆಸಿಪಿಗಳನ್ನು ತಯಾರಿಸಿರ್ತೀರ. ಆದರೆ ಈ ರೀತಿ ಒಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಕಾಳುಗಳನ್ನು ಉಪಯೋಗಿಸಿ ಹೆಲ್ತಿಯಾಗಿರುವಂತಹ ಒಂದು ಚಕ್ಲಿನ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಗರಿ ಗರಿಯಾಗಿ ಇರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ಹಾಕಿದ ನಂತರ ನೀರನ್ನು ಬಾಯ್ಲ್ ಆಗೋದಕ್ಕೆ ಬಿಡೋಣ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರಬೇಕು. ನಮಗೆ ನೀರು ಕುದಿ ಬರ್ತಾ ಇದ್ದಾಗ ನಾವು ಇವಾಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ಅಳತೆ ಪ್ರಕಾರ 4 ಕಪ್ಪು ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಯಾಕೆಂದರೆ ಒಂದೇ ಸಲ ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ಸು ಇರುತ್ತೆ ಕೆಲವೊಂದು ಸಲ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈಗ ಸದ್ಯಕ್ಕೆ ಈಗ 3 ಕಪ್ಪು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡ್ತೀನಿ ಫಸ್ಟು, ನಂತರ ಮತ್ತೆ ಇನ್ನೊಂದು ಕಪ್ಪನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಟಾಗದ ಹಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಟೋಟಲ್ ಆಗಿ ನಾನು 4 ಕಪ್ ಹಿಟ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ. ಸೊ 4 ಕಪ್ ನೀರಿಗೆ 4 ಕಪ್ ಹಿಟ್ಟು ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ತಾರೆ, ನೀವು ಸ್ವಲ್ಪ ಬಿಸಿನೀರನ್ನು ಇಟ್ಟು ಚುಮುಕ್ಸಿರೆ ಸಾಕಾಗುತ್ತೆ. ಅಥವಾ ಆಯಿಲ್ 1 ಸ್ಪೂನ್ ಆಯಿಲ್ ಹಾಕಿದರೂ ಕೂಡ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾವು ಮುದ್ದೆ ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ಕಲಿಸ್ತೀವೋ ಅದೇ ಥರ ನೋಡಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟೀಮಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡು ನಂತರ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಸೊ ಈ ತಟ್ಟೆಗೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸುಡ್ತಾನೆ ಇರುತ್ತೆ, ಸೊ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಒಂದು ಬೌಲ್ ತೊಗೊಳ್ಳೋಣ. ಇದಕ್ಕೆ ಸೊ ಬೌಲಿಂದ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೀವು ಕೈಯಲ್ಲೇ ನಾದ್ತೀವಿ ಅಂದರೆ ಖಂಡಿತ ಕೈಯಲ್ಲೇ ನಾದ್ಕೋಬೋದು, ಆದರೆ ಸ್ವಲ್ಪ ಸುಡ್ತಾ ಇರುತ್ತೆ. ಕೈಗೆ ಎಣ್ಣೆ ಅಥವಾ ಏನಾದರೂ ತುಪ್ಪ ಏನಾದರೂ ಹಚ್ಕೊಂಡು ನಂತರ ನೀವು ಕೈಯಿಂದನೇ ಇದನ್ನು ಚೆನ್ನಾಗಿ
ನಾದ್ಕೋಬೋದು. ಸೊ ನಾನು ಒಂದು ಬೌಲ್ ತೊಗೊಂಡು ಅದರಲ್ಲಿ ನಾದ್ಕೊಳ್ತಾ ಇದ್ದೀನಿ. ಸೊ ನಾದಿರೋಂತಹ ಹಿಟ್ಟನ್ನು ಒಂದು ಸೈಡ್ ನಾವು ಫಸ್ಟು ತೆಗೆದಿಟ್ಕೊಂಡಿದ್ದೀನಿ. ನಾನಿವಾಗ ಚಕ್ಲಿ ಮಾಡೋದಕ್ಕೆ ಚಕ್ಲಿ ಒಳ್ಳನ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಗ್ರೀಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಹಿಟ್ಟು ಅಂಟಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ನಂತರ ಇವಾಗ ಹಿಟ್ಟನ್ನು ನಾವು ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ಫುಲ್ ಕ್ಲೋಸ್ ಮಾಡ್ಕೊಳ್ತೀನಿ. ಹಿಟ್ಟನ್ನು ಹಾಕಿ ಹೀಗೆ ಹಾಕಿದ ನಂತರ ಕ್ಲೋಸ್ ಮಾಡ್ಕೊಳ್ಳೋಣ. ಇದರ ಮೇಲೆ ಮುಚ್ಚೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಗರಿಗರಿಯಾದ ದೀಪಾವಳಿ ಹಬ್ಬಕ್ಕೆ ಕೆಲವೇ ನಿಮಿಷಗಳಲ್ಲಿ ಹೊಸ ವಿಧಾನದಲ್ಲಿ ಗರಿಗರಿಯಾದ ಚಕ್ಲಿನ ಮಾಡಿ. ಓಕೆ, ಸೊ ಈ ಹಿಟ್ಟನ್ನು ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಹಬ್ಬದ ದಿನ ಬೇಗನೆ ತಯಾರಿಸಿ ತಿನ್ಬೋದು. ನಾಳೆ ಅಥವಾ ಇವತ್ತು ಮಾಡ್ಕೋಬೇಕು ಅಂತಂದರೆ ನೀವು ತಕ್ಷಣಕ್ಕೆ ಮಾಡ್ಕೋಬೋದು. ಇದೇನೋ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಬೇಗನೆ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಚಕ್ಲಿನ ನಾನು ಒತ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ. ಎಲ್ಲೂ ಕೂಡ ಕಟ್ಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸುತ್ತಬೇಕು ಅಂದರೂ ನೀವು ಚಕ್ಲಿನ ಒತ್ಕೋಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಚಕ್ಲಿನ ನಾನು ಎಲ್ಲ ಚಕ್ಲಿಗಳನ್ನು ಈಗ ಒತ್ತಿ ಫಸ್ಟಿಗೆ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದು ತಟ್ಟೆಯಲ್ಲಿ. ಇನ್ನೊಂದು ಚಕ್ಲಿಯನ್ನು ಒತ್ತಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಮಾಡುವಂತಹ ಹೊಸ ವಿಧಾನದಲ್ಲಿ ಮಾಡುವ ಗರಿಗರಿಯಾದ ಚಕ್ಕಲಿ. ಸೊ ನೋಡಿ ಈ ರೀತಿಯಾಗಿ ನಾನು ಚಕ್ಲಿನ ಹೊತ್ಕೊಳ್ತಾ ಇದ್ದೀನಿ. ಸೊ ಈಗ ಎಲ್ಲ ರೆಡಿಯಾಗಿದೆ. ನಾನು ರೆಡಿಯಾಗಿರುವಂಥ ಚಕ್ಲಿನ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ನಾನು, ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ ಅಂತ. ಸೊ ನೋಡ್ಬೋದು, ಎಲ್ಲೂ ಕೂಡ ಈ ಕ್ರ್ಯಾಕ್ಸ್ ಬಂದಿಲ್ಲ ಅಥವಾ ಕಟ್ಟಾಗಿಲ್ಲ, ಏನೂ ಆಗಿಲ್ಲ. ನಾವು ಹೇಗೆ ಚಕ್ಲಿನ ಒತ್ತಿದ್ದೀವೋ ಅದೇ ರೀತಿ ನೀಟಾಗಿ ಬರುತ್ತೆ. ಎಣ್ಣೆ ಇವಾಗ ಕಾದಿದೆ ಮೀಡಿಯಮ್ ಆಗಿ. ಸೊ ನಾನಿವಾಗ ಚಕ್ಲಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ದೂರ ಹಾಕ್ಕೊಳ್ಳೋಣ. ಹತ್ತತ್ರ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೂರ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಚಕ್ಲಿನ ನೀವು ಯಾವತ್ತೂ ಕೂಡ ಒಂದ್ಸಲನೂ ತಯಾರಿಸಿರಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೊ ಖಂಡಿತ ತಯಾರಿಸಿ ಒಂದ್ಸಲ, ಮತ್ತು ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ನೋಡಿ ಈಗ ನಿಧಾನವಾಗಿ ಇದನ್ನು ಟರ್ನ್ ಮಾಡಿ ನಾವು ಎರಡು ಸೈಡು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗ್ತಿದೆ ಅಂತ ಗೊತ್ತಾಗುತ್ತಲ್ಲ, ಆಗ ನಾವು ನೋಡಿ ಸ್ವಲ್ಪ ಬಬಲ್ಸ್ ಬರೋದು ಕಮ್ಮಿ ಆಗುತ್ತೆ. ಆವಾಗ ಒಂದು ಸೈಡ್ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಸೈಡು ಕೂಡ ನಾವು ಟರ್ನ್ ಮಾಡಿ ಹಾಕಿರ್ತೀವಲ್ಲ, ಆಗಲೂ ಕೂಡ ನಮಗೆ ಬಬಲ್ಸ್ ಬರೋದು, ಎಣ್ಣೆಲಿ ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ, ಅದು ಕಮ್ಮಿ ಆಗ್ತಿದ್ರೆ ಬೆಂದಿದೆ ಕರೆಕ್ಟಾಗಿ ಅಂತ ಹೇಳಿ. ಆಗ ನಾವು ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಬೇಕು. ನೋಡಿ ಆಗಿದೆ ಇವಾಗ. ಸೊ ಈಗ ಗರಿ ಆಗಿರುವಂತಹ ಒಂದು ಹೊಸ ರೀತಿಯ ರುಚಿಯಾಗಿರುವಂತಹ 1 kg ಚಕ್ಕಲಿಯನ್ನು ಈಸಿಯಾಗಿ ಮನೆಯಲ್ಲಿ ತಯಾರಿಸುವಂತಹ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು. ಸೊ ನೀವು ಕೂಡ ಮನೆಯಲ್ಲಿ ಹಬ್ಬಕ್ಕೆ, ಈ ದೀಪಾವಳಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿರುವಂತಹ ಚಕ್ಕಲಿನ ತಯಾರಿಸಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಈಗ ಮತ್ತೆ ನಾನು ಇನ್ನೊಂದು ಬ್ಯಾಚು ಚಕ್ಕಲಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಒಂದ್ಸಲ ಚಕ್ಲಿ ತೆಗೆದ ನಂತರ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಬಿಡಬೇಕು. ಕಾದ ನಂತರನೇ ನಾವು ಮತ್ತೆ ಒಂದು ಚಕ್ಲಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಬಿಡಬೇಕಾಗುತ್ತೆ. ನೋಡ್ಬೋದು ನೀವು ಗರಿಯಾಗಿರುವಂತಹ ರುಚಿಯಾದ ಚಕ್ಲಿ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.